whenever you want to enter more than one line inside the text box, in that case ಈ ಟೆಕ್ಸ್ಟ್ ಏರಿಯಾ ಟ್ಯಾಗ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಟೆಕ್ಸ್ಟ್ ಏರಿಯಾ ಟ್ಯಾಗ್ ಕಂಪೌಂಡ್ ಟ್ಯಾಗ್ ಅದ ಆ್ಯಂಡ್ ಇಟ್ ಹ್ಯಾಸ್ ಆಟ್ರಿಬ್ಯೂಟ್ಸ್ ಲೈಕ್ ನೇಮ್. ಅಫ್ಕೋರ್ಸ್ ಎಲ್ಲ ಟ್ಯಾಗ್ಸ್ಗಳಿಗೂ ಕಂಪಲ್ಸರಿ ನೇಮ್ ಪ್ರಾಪರ್ಟಿ ಇರೇ ಇರ್ತದೆ. ಇಟ್ ಹ್ಯಾಸ್ ಅ ಆಪ್ಷನಲ್ ಪ್ರಾಪರ್ಟಿ ದಟ್ ಈಸ್ ರಿಕ್ವೈರ್ಡ್. ಸಪೋಸ್ ಕಂಪಲ್ಸರಿ ಯೂಸರ್ ಎಂಟರ್ ಮಾಡೇಬೇಕು ಡೇಟಾ ಅಂತ ಅನ್ನೋದಿತ್ತು ಅಂತಂದ್ರೆ ಈ ರಿಕ್ವೈರ್ಡ್ ಅಂತ ನಾವು ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಪ್ಲೇಸ್ ಹೋಲ್ಡರ್, ಸಪೋಸ್ ಇಫ್ ಯು ವಾಂಟ್ ಟು ಟೈಪ್ ಎನಿ ಮೆಸೇಜ್ ಆರ್ ಹಿಂಟ್ ಟು ದ ಯೂಸರ್ಗೆ ಏನಾದರೂ ಹಿಂಟ್ ಕೊಡಬೇಕಾಗಿತ್ತು, ಲೈಕ್ ಇದು ಟೈಪ್ ಮಾಡು ಅಂಥೇಳಿ, ಆ ಟೈಮಿಗೆ ಈ ಪ್ಲೇಸ್ ಹೋಲ್ಡರ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಡಿಫಾಲ್ಟ್ ಓನ್ಲಿ 2 ಲೈನ್ಸ್ ಆರ್ ವಿಸಿಬಲ್. ಸಪೋಸ್ ನಿಮಗೆ ವಿಸಿಬಿಲಿಟಿ ಇಫ್ ಯು ವಾಂಟ್ ಮೋರ್ ದ್ಯಾನ್ 2 ಲೈನ್ಸ್ ಟು ಬಿ ಡಿಸ್ಪ್ಲೇಡ್ ಇನ್ಸೈಡ್ ದ ಟ್ಯಾಗ್, ಆವಾಗ ವಿ ಮೇಕ್ ಯೂಸ್ ಆಫ್ ಅ ಆಟ್ರಿಬ್ಯೂಟ್ ಕಾಲ್ಡ್ ಆ್ಯಸ್ ರೋಸ್. ಈ ರೋಸ್ ಅನ್ನೋ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ನಿಮಗೆ ಎಷ್ಟು ರೋಸ್ ಅಲ್ಲಿ ಡಿಸ್ಪ್ಲೇ ಆಗಬೇಕು ಅದನ್ನು ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ಸೋ ಮೆನಿ ಲೈನ್ಸ್ ಆಫ್ ಡೇಟಾ ವಿಲ್ ಬಿ ವಿಸಿಬಲ್ ಆನ್ ದ ವೆಬ್ ಪೇಜ್. ಸರ್, ಕ್ಯಾನ್ ವಿ ಇನ್ಕ್ರೀಸ್ ದ ವಿಡ್ತ್ ಆಫ್ ದ ಟೆಕ್ಸ್ಟ್ ಏರಿಯಾ? ಎಸ್, ವಿಡ್ತ್ ಇನ್ಕ್ರೀಸ್ ಮಾಡಬೇಕಾಗಿತ್ತು ಅಂತಂದ್ರೆ ದೆರ್ ಇಸ್ ಅ ಒನ್ ಮೋರ್ ಪ್ರಾಪರ್ಟಿ ಕಾಲ್ಡ್ ಆ್ಯಸ್ ಕಾಲ್ಸ್. ಸೊ ಕಾಲ್ಸ್ ಅಂತನೋ ಪ್ರಾಪರ್ಟಿ ಒಳಗೆ ಯು ಹ್ಯಾವ್ ಟು ಗಿವ್ ಹೌ ಮೆನಿ ಕಾಲಮ್ಸ್ ಆಫ್ ಕ್ಯಾರೆಕ್ಟರ್ ಯು ವಾಂಟ್ ಟು ವ್ಯೂ ಇನ್ ದಿಸ್ ಕೇಸ್. So I'll give 50. Save ಮಾಡ್ರಿ and refresh the web page and you can see our text box area size has been increased and you can type up to 50 column characters. 50 column characters na, remember it is not the number of letters, it is the number of columns in this case. ಇಲ್ಲಿ ಕಾಲಮ್ಸ್ ಅಂದ್ರೆ ಏನಾಗ್ತದೆ, ಸ್ಮಾಲೆಸ್ಟ್ ಸ್ಪೇಸ್ ಆಫ್ ಈಚ್ ಕ್ಯಾರೆಕ್ಟರ್. ನೀವು ಇಲ್ಲಿ ಡಿ ಅಂತ ಟೈಪ್ ಮಾಡ್ಕೋತ ಹೋಗ್ರಿ, ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ವಿಲ್ ಬಿ ಲೆಸ್. ಐ ಅಂತ ಟೈಪ್ ಮಾಡಿರಿ, ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ವಿಲ್ ಬಿ ಮೋರ್. ಎದಕ್ಕಂತಂದ್ರೆ ಈಚ್ ಕ್ಯಾರೆಕ್ಟರ್ ಹ್ಯಾಸ್ ಅ ಡಿಫ್ರೆಂಟ್ ಸ್ಪೇಸ್ ದಟ್ ಈಸ್ ರಿಕ್ವೈರ್ಡ್ ಟು ಟೈಪ್. ಸೊ ಹೀಗಾಗಿ ಯು ಕೆನಾಟ್ ಸೇ ಇಟ್ ಈಸ್ ಅ 50 ಕ್ಯಾರೆಕ್ಟರ್ಸ್ ಇನ್ ದಿಸ್ ಕೇಸ್. ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಕ್ಯಾರೆಕ್ಟರ್ಸ್, ಇಟ್ ವೇರೀಸ್. ಅದಕ್ಕೆ ಅವ್ರು ಏನು ಮಾಡಿದ್ರು, 50 ಕಾಲಮ್ಸ್ ಅಂಥೇಳಿ ನಾವು ಅದನ್ನು ಆ ಪ್ರಾಪರ್ಟಿನ ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಯು ಕ್ಯಾನ್ ಪುಟ್ ಎಂಟರ್ ಆ್ಯಂಡ್ ಟೈಪ್ ದ ಡೇಟಾ ಇನ್ ದ ನೆಕ್ಸ್ಟ್ ಲೈನ್. ಸೊ ಈ ರೀತಿಯೊಳಗೆ ನೀವು ಯಾವುದೇ ಮಲ್ಟಿಪಲ್ ಕ್ಯಾರೆಕ್ಟರ್ ಡೇಟಾ ಮಲ್ಟಿಪಲ್ ಲೈನ್ಸ್ ಇನ್ ಡೇಟಾ ಎಂಟರ್ ಮಾಡಬೇಕಾಗಿದ್ರೆ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಏರಿಯಾ ಅಂತ ನೋ ಟ್ಯಾಗನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಐ ಟೋಲ್ಡ್ ಯು ದರ್ ಆರ್ 2 ಕಾಲಮ್ಸ್ ಇನ್ ದಿಸ್. ವಿ ಹ್ಯಾವ್ ಸೀನ್ ಬೋತ್ ದ 2 extra attributes, that is rows and calls in this case. So this is about the text area tag. Next ಇನ್ನೂ ಒಂದು ಬರ್ತದೆ. ಐ ಟೋಲ್ಡ್ ಯು 3 types ಆಫ್ ಯೂಸರ್ ಇಂಟರ್ಫೇಸ್, 3 ಕ್ಯಾಟಗರೀಸ್ ಅವ ಅಂತ ಹೇಳಿದೆ. ಫಸ್ಟ್ ವಾಸ್ ಅ ಇನ್ಪುಟ್ ಕ್ಯಾಟಗರಿ, ಅದರೊಳಗೆ ಮತ್ತೆ ಬೇರೆ ಟೈಪ್ಸ್ ಬಂತು. ದೆನ್ ವಿ ಸಾ ದ ಟೆಕ್ಸ್ಟ್ ಏರಿಯಾ. ದ ಥರ್ಡ್ ಒನ್ ಈಸ್ ಸೆಲೆಕ್ಟ್ ಟ್ಯಾಗ್ ಅಂತೇಳಿ. ಸೆಲೆಕ್ಟ್ ಟ್ಯಾಗ್ನಾಗ ಏನಾಗ್ತದೆ, ಈಗ ವೆನ್ ಎವರ್ ಯು ವಾಂಟ್ ಟು ಗಿವ್ ಎನ್ ಆಪ್ಷನ್ ವೇರ್ ಯೂಸರ್ ಕ್ಯಾನ್ ಸೆಲೆಕ್ಟ್ ಓನ್ಲಿ ಒನ್ ಐಟಮ್ ಫ್ರಮ್ ದ ಗಿವನ್ ಚಾಯ್ಸ್, ಅವಾಗ ನಾವು ರೇಡಿಯೋ ಬಟನ್ ಯೂಸ್ ಮಾಡ್ತೀವಿ. ಸಪೋಸ್ ದೇರ್ ಆರ್ ಸಮ್ ಕೇಸಸ್ ವೇರ್ ಐ ಕ್ಯಾನ್ ನಾಟ್ ಯೂಸ್ ರೇಡಿಯೋ ಬಟನ್. ಲೈಕ್ ಎಕ್ಸಾಂಪಲ್, ನೀವು ಯಾವ ಕೋರ್ಸ್ ಜಾಯ್ನ್ ಆಗ್ಬೇಕಂತ ಮಾಡೀರಿ ಆಫ್ಟರ್ ಯುವರ್ PUC. ಸೊ ಆಫ್ಟರ್ ಯುವರ್ PUC ದೆರ್ ಆರ್ ಸಮ್ 200 ಕೋರ್ಸ್ ಇನ್ ದಿಸ್ ಕೇಸ್. ಆ 200 ಕೋರ್ಸ್ಗಳಿಗೆ ನಾ ಎಟ್ ಅ ಟೈಮ್ ಡ್ರಾಪ್ ಡೌನ್ ಲಿಸ್ಟ್ ಒಳಗೆ ಹಾಕ್ಲಿಕ್ಕೆ ಬರೋಲ್ಲ. ಬಿಕಾಸ್ ಅಲ್ಲಿ ಇಂಜಿನಿಯರಿಂಗ್ದೇ ಒಂದು 100 ಕೋರ್ಸ್ಗಳು ಬಂದುಬಿಡ್ತವೆ. ಅದು ಬಿಟ್ಟರೆ BCA, BSc ಎಲ್ಲ ಬ್ಯಾಚುಲರ್ ಡಿಗ್ರಿ, ಡಿಪ್ಲೊಮಾ ಡಿಗ್ರಿ. ಸೊ ಆಲ್ ದೀಸ್ ಕೋರ್ಸಸ್ ನಾ ಎಲ್ಲದಕ್ಕೂ ರೇಡಿಯೋ ಬಟನ್ ಹಾಕ್ಲಿಕ್ಕೆ ಆಗಂಗಿಲ್ಲ, ಬಿಕಾಸ್ ನಿಮ್ಮದು ವೆಬ್ ಪೇಜ್ ಪೂರಾ ಅದು ಫುಲ್ ಆಗಿಬಿಡ್ತದೆ. ಇನ್ ಸಚ್ ಕೇಸಸ್, ಇನ್ಸ್ಟೆಡ್ ಆಫ್ ಯೂಸಿಂಗ್ ಅ ರೇಡಿಯೋ ಬಟನ್, ವಿ ಗೋ ಫಾರ್ ಎ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆಸ್ ಸೆಲೆಕ್ಟ್ ಟ್ಯಾಗ್. ಸೆಲೆಕ್ಟ್ ಟ್ಯಾಗ್ ಅಗೇನ್ ಇಟ್ ಈಸ್ ಅ ಕಂಪೌಂಡ್ ಟ್ಯಾಗ್. ಇದ್ರ ಒಳಗೆ ನೇಮ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ to mention for what purpose it is. So I'll keep simple. Programming language ಕಲಿಬೇಕಾಗೈತೆ ನಿಮಗೆ, ಅದಕ್ಕೆ ಯಾವ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು, ಯು ಹ್ಯಾವ್ ಟು ಚೂಸ್ ಒನ್. ಸೊ ಐಲ್ ಪುಟ್ ಇಟ್ ಆಸ್ I'll give course. Say course ಅಂತ ಕೊಡ್ತೀನಿ. ದಟ್ ಈಸ್ ಅಗೇನ್ ಜಾವಾ ಕೋರ್ಸ್ ಆ ಟೈಪ್. ಸೊ ಇನ್ಸೈಡ್ ದಿಸ್ ನಿಮಗೆ ಅವು ಆಪ್ಷನ್ಸ್ಗಳು ಲಿಸ್ಟ್ ಮಾಡಲಿಕ್ಕೆ, ಅಂದರೆ ಏನೇನು ಕೋರ್ಸ್ ಅವ ಅವು ಕೋರ್ಸ್ಗಳು ಲಿಸ್ಟ್ ಮಾಡಲಿಕ್ಕೆ ನಾವು ಒಂದು ಸಬ್ ಟ್ಯಾಗ್ ಯೂಸ್ ಮಾಡ್ತೀವಿ ಕಾಲ್ಡ್ ಆಸ್ ದ ಆಪ್ಷನ್ ಟ್ಯಾಗ್. ಇನ್ಸೈಡ್ ದಿಸ್ ಆಪ್ಷನ್ ಟ್ಯಾಗ್ ಯು ಗಿವ್ ದ ನೇಮ್ ಆಫ್ ದ ಕೋರ್ಸ್, ಲೈಕ್ C language, then I have C++, Java, C#, PHP, Python,
Swift, Go, COBOL, Kotlin and so on. So ಇಲ್ಲಿ you can see I have more options among which the user can select only one option in this. ಆ ಟೈಮಿಗೆ ಈ select ಟ್ಯಾಗನ್ನು ನಾವು ಯೂಸ್ ಮಾಡ್ಕೋತೀವಿ. So save this, let us see how the output looks like, and you can see it is showing something like this. So ಇಲ್ಲಿ ಅಂತಂದ್ರೆ ಎಲ್ಲ ಕೋರ್ಸ್ ಲಿಸ್ಟ್ ಆಗಿರ್ತದೆ. You can select only one item from the given choice. ಈ ಆಪ್ಷನ್ ಅಂತನೋ ಪ್ರಾಪರ್ಟಿ ಒಳಗೆ we have some attributes. Of course ಇಲ್ಲಿ required we have a select property, ಇದಕ್ಕೆ required ಅಂತನೂ ಬರ್ತದೆ. required ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಜನರಲಿ when we don't want the first option tag to be a language, ಅಲ್ಲಿ ನಾವು ಅವನಿಗೆ ಮೆಸೇಜ್ ಕೊಡಬೇಕು, ಸೇ select course. ಈಗ ಪ್ಲೇಸ್ ಹೋಲ್ಡರ್ ಬರಂಗಿಲ್ಲ ಇಲ್ಲಿ, ಅದ್ರ ಸಲುವಾಗಿ ನಾನು ಏನು ಮಾಡ್ತೀನಿ, ಐ ವಿಲ್ ಸೇ ಆಪ್ಷನ್ ಟ್ಯಾಗ್, ಫಸ್ಟ್ ಆಪ್ಷನ್ ಟ್ಯಾಗ್ ಹಾಕಿ ಐ ವಿಲ್ ಕೀಪ್ ಇಟ್ ಆಸ್ select course. ಸೊ ಔಟ್ಪುಟ್ ಸ್ಕ್ರೀನ್ನಾಗ ಫಸ್ಟ್ ಆಪ್ಷನ್ ವಿಲ್ ಬಿ select course. ಅವ್ನು select course ಬಿಟ್ಟು ಬೇರೆದು ಸೆಲೆಕ್ಟ್ ಮಾಡಬೇಕು ಅಂಥೇಳಿ ಇತ್ತು ಅಂತಂದ್ರೆ ಅವಾಗ ಏನು ಮಾಡ್ತೀವಿ, ವಿ ಹ್ಯಾವ್ ಒನ್ ಆಟ್ರಿಬ್ಯೂಟ್ ಹಿಯರ್ ಕಾಲ್ಡ್ ಆಸ್ ವ್ಯಾಲ್ಯೂ ಆ್ಯಂಡ್ ವಿ ಕೀಪ್ ಇಟ್ ಎಂಟಿ. ಸಪೋಸ್ ಎಂಟಿ ಇಟ್ಟೆ ಅಂದರೆ ಏನಾಗ್ತದೆ, ವೆನ್ ಐ ಡೋಂಟ್ ಸೆಲೆಕ್ಟ್ ಎನಿ ಆಪ್ಷನ್ ಆ್ಯಂಡ್ ಕ್ಲಿಕ್ ಆನ್ ರಿಜಿಸ್ಟರ್, ಹಿ ವಿಲ್ ಗಿವ್ ಅ ಮೆಸೇಜ್ ಸೇಯಿಂಗ್ ಸೆಲೆಕ್ಟ್ ಒನ್ ಐಟಮ್ ಅಂತೇಳಿ ಮೆಸೇಜ್ ಕೊಡ್ತಾನೆ. ಸೊ ಓನ್ಲಿ ಇಫ್ ಯು ಕೀಪ್ ದ ವ್ಯಾಲ್ಯೂ ಪ್ರಾಪರ್ಟಿ ಆ್ಯಸ್ ಎಂಟಿ, ಇಲ್ಲ ಅಂತಂದರೆ he will submit whatever you have selected in the option tag in this case. ಈ value ಅನ್ನೋ property is applicable for all the option tags in the select tag. ಲೈಕ್ ಇಲ್ಲಿ ಏನಪ್ಪ ಅಂತಂದ್ರೆ ನಾ ಪ್ರತಿ ಒಂದೊಂದು ಲ್ಯಾಂಗ್ವೇಜಿಗೆ ಒಂದು ಐ ಡಿ ಸೆಟ್ ಮಾಡಿಬಿಡ್ತೀನಿ. ಸೇ ವ್ಯಾಲ್ಯೂ ಇಸ್ ಈಕ್ವಲ್ ಟು ಆ್ಯಂಡ್ ಇಟ್ ಗೋಸ್ ಆನ್. ವಾಟ್ ಹ್ಯಾಪನ್ಸ್ ನಾವು, ಕೆಲವೊಂದು ಸರ್ತಿ we don't want the text to be saved inside the server. ಲೈಕ್ ಎಕ್ಸಾಂಪಲ್ ಜಾವಾ ಅಂತ ನಾವು ಸೆಲೆಕ್ಟ್ ಮಾಡಿದ್ದೆ ಅಂತಂದ್ರೆ ನಾ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಂದು ಡೇಟಾಬೇಸ್ನಾಗ ಜಾವಾ ಅಂತ ಸ್ಟೋರ್ ಆಗಬಾರ್ದು, ಐ ವಾಂಟ್ ಸಮ್ ಐ ಡಿ ಟು ಬಿ ಸ್ಟೋರ್ಡ್. ಆ ಟೈಮಿಗೆ ಈ ವ್ಯಾಲ್ಯೂ ಅನ್ನೋ ಪ್ರಾಪರ್ಟಿನ ನಾವು ಯೂಸ್ ಮಾಡ್ತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಿಮ್ದು ಅಕಾಡೆಮಿಕ್ ಪ್ರಾಜೆಕ್ಟ್ ಆಗಲಿ ಲೈವ್ ಪ್ರಾಜೆಕ್ಟ್ ಆಗಲಿ ಟೆಕ್ಸ್ಟ್ಗಳನ್ನು ನಾವು ಸೇವ್ ಮಾಡಂಗಲ್ರಿ. ವಿ ಆಲ್ವೇಸ್ ಸೇವ್ ಐ ಡಿ ಫಾರ್ ಈಚ್ ಥಿಂಗ್ಸ್. ಇಲ್ಲೇ ಅಂತಂದ್ರೆ ಆ್ಯಕ್ಚುಲಿ ವಿ ಡೋಂಟ್, ಇದಕ್ಕೆ ನಾವು ಹಾರ್ಡ್ ಕೋಡ್ ಅಂತ ಹೇಳ್ತೇವೆ. ಹಾರ್ಡ್ ಕೋಡ್ ಅಂತಂದ್ರೆ ನಿಮ್ದು ಲ್ಯಾಂಗ್ವೇಜಸ್ ಏನವ ಅಥವಾ ಏನು ಆಪ್ಷನ್ಸ್ ಇರ್ತಾವೆ ಡೈರೆಕ್ಟ್ಲಿ ನೀವೇ ಫಾರ್ಮ್ನಾಗ ಹಾಕೋದು. ಬಟ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ನಾಗ ಈ ಟೈಪ್ ಮಾಡಂಗಿಲ್ಲ. ರಿಯಲ್ ಟೈಮ್ ಪ್ರಾಜೆಕ್ಟ್ನಾಗ ಆಲ್ ದೀಸ್ ಕೋರ್ಸ್ ನೇಮ್ಸ್ ಆರ್ ಸ್ಟೋರ್ಡ್ ಇನ್ಸೈಡ್ ದ ಟೇಬಲ್ ಆ್ಯಂಡ್ ಅದ್ರ ಪ್ರತಿ ಒಂದೊಂದು ಕೋರ್ಸಿಗೆ ಒಂದೊಂದು ಐ ಡಿ ಇರ್ತದೆ ಆ್ಯಂಡ್ ದಟ್ ಕೋರ್ಸ್ ನೇಮ್ ಇಸ್ ಡಿಸ್ಪ್ಲೇಡ್ ಹಿಯರ್ ಆ್ಯಂಡ್ ಐ ಡಿ ಈಸ್ ಆಲ್ವೇಸ್ ಡಿಸ್ಪ್ಲೇಡ್ ಇನ್ಸೈಡ್ ದ ವ್ಯಾಲ್ಯೂ ಪ್ರಾಪರ್ಟಿ. ಇದನ್ನು ನಿಮಗೆ JDBC ಅಂತ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀನಿ, ಆ ಟೈಮಿಗೆ ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಅಗೈನ್ ಇನ್ ದಿಸ್ ಕೇಸ್. ಬಟ್ ಸದ್ಯಕ್ಕೆ ನೆನಪಿರಲಿ, ರೇಡಿಯೋ ಸೆಲೆಕ್ಟ್ ಆಗಿ ಬಂತು ಅಂತಂದ್ರೆ ವ್ಯಾಲ್ಯೂ ಪ್ರಾಪರ್ಟಿ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ವೆನ್ ವಿ ಡೋಂಟ್ ವಾಂಟ್ ದ ಟೆಕ್ಸ್ಟ್ ಟು ಬಿ ಸ್ಟೋರ್ಡ್ ಇನ್ಸೈಡ್ ದ ಸರ್ವರ್ ಆ್ಯಂಡ್ ವಿ ಆಲ್ವೇಸ್ ವಾಂಟ್ ಎ ಐ ಡಿ ಟು ಬಿ ಸ್ಟೋರ್ಡ್, ಆವಾಗ ಈ ವ್ಯಾಲ್ಯೂ ಅನ್ನೋ ಪ್ರಾಪರ್ಟಿನ ಕೊಡ್ತೀವಿ. ನೆಕ್ಸ್ಟ್, ಐ ಡೋಂಟ್ ವಾಂಟ್ ದ ಯೂಸರ್ ಟು ಸೆಲೆಕ್ಟ್ ಸಿ ಲ್ಯಾಂಗ್ವೇಜ್. ಅವಾಗ ನಾವೇನು ಮಾಡ್ತೀವಿ, ಇಲ್ಲಿ ಡಿಸೇಬಲ್ಡ್ ಅಂತನೋ ಒಂದು ಪ್ರಾಪರ್ಟಿ ಬರ್ತದೆ, ಡಿಸೇಬಲ್ಡ್ ಈಕ್ವಲ್ ಟು ಡಿಸೇಬಲ್ಡ್. ಸೊ ಆವಾಗ ನನಗದು ಹಾಕೋದು ಎರಡು ಸರ್ತಿ ಡಿಸೇಬಲ್ಡ್ ಈಕ್ವಲ್ ಟು ಡಿಸೇಬಲ್ಡ್ ಅಂತ ಹಾಕೋದು ಬೇಕಾಗಲ್ಲ, ಜಸ್ಟ್ ಒಂದು ಸರ್ತಿ ಡಿಸೇಬಲ್ಡ್ ಅಂತ ಹಾಕಿದರೆ ಸಾಕು. ಡಿಸೇಬಲ್ಡ್ ಅಂತ ಹಾಕಿದ್ವಿ ಅಂತಂದ್ರೆ ದ ಯೂಸರ್ ಕ್ಯಾನ್ ನಾಟ್ ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಆಪ್ಷನ್. ಸೊ ಈಗ ನೋಡ್ಬೋದು ಅಲ್ಲಿ ಸ್ವಲ್ಪ ಕಲರ್ ಡಾರ್ಕ್ನೆಸ್ ಕಮ್ಮಿ ಆಗ್ಯದ್ರಿ, ಇಟ್ ಈಸ್ ಲೈಟ್ ಕಲರ್ ಫಾರ್ ಸಿ ಲ್ಯಾಂಗ್ವೇಜ್. ನಾ ಕರ್ಸರ್ ಬೇರೆದ್ರ ಮೇಲೆ ತೊಗೊಂಡು ಹೋದ್ರೆ ಆರೆಂಜ್ ಕಲರ್ ಬ್ಯಾಕ್ಗ್ರೌಂಡ್ ಬರ್ಲಿಕ್ಕತ್ತದ, ಬಟ್ ಸಿ ಲ್ಯಾಂಗ್ವೇಜ್ ಮೇಲೆ ತೊಗೊಂಡು ಹೋದ್ರೆ ಇಟ್ ಈಸ್ ನಾಟ್ ಶೋಯಿಂಗ್ ದಟ್ ಬ್ಯಾಕ್ಗ್ರೌಂಡ್. ದಟ್ ಮೀನ್ಸ್ ಐ ಕ್ಯಾನ್ ನಾಟ್ ಸೆಲೆಕ್ಟ್ ದ ಸಿ ಲ್ಯಾಂಗ್ವೇಜ್ ಇನ್ ದಿಸ್. ಎದಕ್ಕೆ ಅಂತಂದ್ರೆ ಹಿಂದೆ ಬ್ಯಾಕ್ ಎಂಡ್ನಾಗ ವಿ ಹ್ಯಾವ್ ಕೆಪ್ಟ್ ಅ ಡಿಸೇಬಲ್ಡ್ ಪ್ರಾಪರ್ಟಿ ಫಾರ್ ದ ಸೆಲೆಕ್ಟ್ ಟ್ಯಾಗ್ ಆಪ್ಷನ್ ಟ್ಯಾಗ್ ಇನ್ ದಿಸ್ ಕೇಸ್. ಈಗ ಪೇಜ್ ರಿಫ್ರೆಶ್ ಮಾಡೋಣ. ಫಸ್ಟ್ ಯಾವತ್ತಿಗೂ ನಿಮ್ಮದು ಫಸ್ಟ್ ಆಪ್ಷನ್ ಟ್ಯಾಗ್ ಯಾವ್ದು ಇರ್ತದೆ, ದ್ಯಾಟ್ ಆಪ್ಷನ್ ಟ್ಯಾಗ್ ಈಸ್ ಆಲ್ವೇಸ್ ಡಿಸ್ಪ್ಲೇಡ್ ಫಸ್ಟ್. ಸೊ ಇಲ್ಲಿ ನಾ ಸೆಲೆಕ್ಟ್ ಕೋರ್ಸ್ ಅಂತ ಕೊಟ್ಟಿದ್ದೆ. ಸೊ ಪೇಜ್ ಲೋಡ್ ಆದ ತಕ್ಷಣ ಇಮಿಡಿಯೇಟ್ಲಿ ಅವ ಏನಂತಂದ್ರೆ ಸೆಲೆಕ್ಟ್ ಕೋರ್ಸ್ ಅಂತ ತೊಗೋತಾನೆ. ಆದ್ರೆ ನನಗೆ ಗೊತ್ತು ಕಿ ನಂದು ಇನ್ಸ್ಟಿಟ್ಯೂಟ್ನಾಗ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕಮ್ ಟು ಲರ್ನ್ ಜಾವಾ ಲ್ಯಾಂಗ್ವೇಜ್.
ಸೊ ಅವಾಗ ನಾ ಏನು ಮಾಡ್ತೀನಿ, ಜಾವಾ ಲ್ಯಾಂಗ್ವೇಜ್ ಬೈ ಡಿಫಾಲ್ಟ್ ಅಲ್ಲಿ ಸೆಲೆಕ್ಟ್ ಆಗಿರಬೇಕು. ಅದ್ರ ಸಲುವಾಗ ವಿ ಹ್ಯಾವ್ ಅ ಪ್ರಾಪರ್ಟಿ ಕಾಲ್ಡ್ ಆಸ್ ಸೆಲೆಕ್ಟೆಡ್. ಸೆಲೆಕ್ಟೆಡ್ ಇಸ್ ಈಕ್ವಲ್ ಟು ಸೆಲೆಕ್ಟೆಡ್ ಅಂತ ಬರ್ತದೆ. ವ್ಯಾಲ್ಯೂ ಮತ್ತು ಆಟ್ರಿಬ್ಯೂಟ್ ಸೇಮ್ ಇತ್ತು ಅಂತಂದ್ರೆ ನೋ ನೀಡ್ ಟು ರೈಟ್ 2 ಟೈಮ್ಸ್ ಇನ್ ದಿಸ್, ಜಸ್ಟ್ ಆಟ್ರಿಬ್ಯೂಟ್ ನೇಮ್ ಬರೆದ್ರೆ ಸಾಕು. ಈ ಸೆಲೆಕ್ಟೆಡ್ ಅನ್ನೋ ಪ್ರಾಪರ್ಟಿ ಕೊಟ್ರಿ ಅಂತಂದ್ರೆ ಈಗ ಸದ್ಯಕ್ಕೆ ಸೆಲೆಕ್ಟ್ ಕೋರ್ಸ್ ಅಂತ ಡಿಫಾಲ್ಟ್ ಅದ. ವೆನ್ ಐ ರಿಫ್ರೆಶ್ ದ ವೆಬ್ ಪೇಜ್ ಯು ಕ್ಯಾನ್ ಸಿ ದ ಫಸ್ಟ್ ಆಪ್ಷನ್ ದಟ್ ಇಸ್ ಸೆಲೆಕ್ಟೆಡ್ ಈಸ್ ಜಾವಾ. ಎದಕ್ಕೆ ಅಂತಂದ್ರೆ ಅಲ್ಲಿ ಸೆಲೆಕ್ಟೆಡ್ ಅಂತ ನಾವು ಪ್ರಾಪರ್ಟಿನ ನಾವು ಸೆಟ್ ಮಾಡಿ ಇಟ್ಟಿವಿ. ಸಮಥಿಂಗ್ ಲೈಕ್ ನಿಮ್ದು ರೇಡಿಯೋ ಬಟನ್ನಾಗ ಚೆಕ್ಡ್ ಅಂತ ನಾವು ಪ್ರಾಪರ್ಟಿ. ಸೊ ಆ ರೀತಿಯೊಳಗೆ ಆ ಪರ್ಟಿಕ್ಯುಲರ್ ರೇಡಿಯೋ ಆಪ್ಷನ್ ಟ್ಯಾಗ್ ಏನಂತಂದ್ರೆ ಇಟ್ ವಿಲ್ ಬಿ ಸೆಲೆಕ್ಟೆಡ್ ಸೊ ದಟ್ ದ ಯೂಸರ್ ನೀಡ್ ನಾಟ್ ಕ್ಲಿಕ್ ಆನ್ ದಟ್ ಪರ್ಟಿಕ್ಯುಲರ್ ಆಪ್ಷನ್ ಅಗೇನ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಈ ಸೆಲೆಕ್ಟೆಡ್ ಅಂತ ನಾವು ಪ್ರಾಪರ್ಟಿನ ನಾವು ಯೂಸ್ ಮಾಡ್ಕೋತೀವಿ. ಆ್ಯಂಡ್ ದಿಸ್ ಈಸ್ ಹೌ ವಿ ಡಿಸೈನ್ ಎ ವೆಬ್ ಪೇಜ್. ಯಾವತ್ತಿಗೂ ನೆನಪಿಟ್ಕೋರಿ, ರೇಡಿಯೋ ಬಟನ್ ಯಾವಾಗ ಯೂಸ್ ಮಾಡಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ವೆನ್ ಯು ಹ್ಯಾವ್ 4 ಆಪ್ಷನ್ಸ್, 4 ಆಪ್ಷನ್ಸ್ ಇತ್ತು ಅಂತಂದ್ರೆ ಅವಾಗಷ್ಟೇ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ರೇಡಿಯೋ ಬಟನ್. 4ಕ್ಕಿಂತ ಜಾಸ್ತಿ ಆಪ್ಷನ್ಸ್ ನೀವು ಯೂಸರ್ಗೆ ಡಿಸ್ಪ್ಲೇ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ಇನ್ ಸಚ್ ಕೇಸಸ್ ವಿ ಆಲ್ವೇಸ್ ಪ್ರಿಫರ್ ಯು ಪೀಪಲ್ ಟು ಯೂಸ್ ಸೆಲೆಕ್ಟ್ ಟ್ಯಾಗ್ ಇನ್ ದಿಸ್. ಅದು ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬರ್ತದೆ. ಚೆಕ್ ಬಾಕ್ಸ್ ಇತ್ತಂದ್ರೂ 4 ಯೂಸ್ ಮಾಡಬೇಕು, ಆಮೇಲೆ ರೇಡಿಯೋ ಬಟನ್ ಇದ್ರೂ 4 ಯೂಸ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಬಂತು ಅಂತಂದ್ರೆ ದಟ್ ಈಸ್ ರೇಡಿಯೋ ಬಟನ್. ಇಫ್ ಯು ಹ್ಯಾವ್ ಇಫ್ ಯು ನೀಡ್ ಮೋರ್ ದೆನ್ 4, ಇನ್ ದ್ಯಾಟ್ ಕೇಸ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಯು ಹ್ಯಾವ್ ಟು ಚೂಸ್ ದ ಸೆಲೆಕ್ಟ್ ಟ್ಯಾಗ್ ಇನ್ ದಿಸ್. ಸರ್ ಇದಕ್ಕೆ ಓಕೆ, ರೇಡಿಯೋ ಬಟನ್ಗೆ ಓಕೆ, ಬಟ್ ಚೆಕ್ ಬಾಕ್ಸಿಗೆ ಏನು ಮಾಡ್ತೀರಿ? ಸಪೋಸ್ ನಂಗೆ ಚೆಕ್ ಬಾಕ್ಸ್ನಾಗೆ 4ಕ್ಕಿಂತ ಜಾಸ್ತಿ ಆಪ್ಷನ್ಸ್ ಕೊಡಬೇಕಾಗಿದ್ರೆ ಇನ್ ದ್ಯಾಟ್ ಕೇಸ್ ವಿ ಅಗೇನ್ ಮೇಕ್ ಯೂಸ್ ಆಫ್ ದ ಸೆಲೆಕ್ಟ್ ಟ್ಯಾಗ್. ಸೆಲೆಕ್ಟ್ ಟ್ಯಾಗ್ ಯೂಸ್ ಮಾಡ್ತೀವಿ, ಬಟ್ ಹಿಯರ್ ವಿ ಆ್ಯಡ್ ಒನ್ ಮೋರ್ ಪ್ರಾಪರ್ಟಿ ದಟ್ ಈಸ್ ಕಾಲ್ಡ್ ಆಸ್ ಮಲ್ಟಿಪಲ್. ಸೊ ಮಲ್ಟಿಪಲ್ ಈಕ್ವಲ್ ಟು ಮಲ್ಟಿಪಲ್. ಸೊ ಹೇಳಿದೆ ನಿಮ್ಗೆ, ವೆನ್ ದ ವ್ಯಾಲ್ಯೂ ಆ್ಯಂಡ್ ಆಟ್ರಿಬ್ಯೂಟ್ ಹ್ಯಾಸ್ ಸೇಮ್ ನೇಮ್ ನೋ ನೀಡ್ ಟು ಟೈಪ್ ಇಟ್ 2 ಟೈಮ್ಸ್. ಮಲ್ಟಿಪಲ್ ಅಂತ ಕೊಟ್ರಿ ಅಂತಂದ್ರೆ ಯು ಕ್ಯಾನ್ ಸಿ ಐ ಕ್ಯಾನ್ ಸೆಲೆಕ್ಟ್ ಮೋರ್ ದೆನ್ 1 ಆಪ್ಷನ್ ಇನ್ ದ ಗಿವನ್ ಚಾಯ್ಸ್. ಸೊ ಕಂಟ್ರೋಲ್ ಬಟನ್ ಹಿಡಿದು ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಯು ಕ್ಯಾನ್ ಸೆಲೆಕ್ಟ್ ಮೋರ್ ದೆನ್ 1 ಆಪ್ಷನ್ ಆನ್ ದ ಸೆಲೆಕ್ಟ್ ಟ್ಯಾಗ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಚೂಸ್ ಮಲ್ಟಿಪಲ್ ಆಪ್ಷನ್ಸ್. ನಿಮ್ಮ ಚೆಕ್ ಬಾಕ್ಸ್ನೂ ಸೇಮ್ ಅದ. ನಾ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತೀನಿ, ಮಲ್ಟಿಪಲ್ ಆಪ್ಷನ್ಸ್ಗಳು ಸೆಲೆಕ್ಟ್ ಮಾಡ್ಕೋಬೋದು ಚೆಕ್ ಬಾಕ್ಸ್ನಾಗ. ಸೊ ಅದೇ ರೀತಿಯೊಳಗೆ ನಿಮ್ಗೆ ಸೆಲೆಕ್ಟ್ ಟ್ಯಾಗ್ನಾಗ ಬೇಕಾಗಿತ್ತು ಅಂದ್ರೆ ವಿ ಮೇಕ್ ಯೂಸ್ ಆಫ್ ಒನ್ ಆಟ್ರಿಬ್ಯೂಟ್ ಕಾಲ್ಡ್ ಆಸ್ ಮಲ್ಟಿಪಲ್. ಆ್ಯಂಡ್ ವೆನ್ ಯು ಪುಟ್ ದಿಸ್ ಮಲ್ಟಿಪಲ್ attribute you can select more than 1 option from the given choice. Any doubt in the text area tag and select tag? Okay, so no doubt means write down both the tags. Text area tag ಅಂತ ಹೆಡ್ಡಿಂಗ್ ಬರ್ಕೊಳ್ರಿ, ಲೈನ್ ನಂಬರ್ 29 ಇಂದ 31 ತನ. ದೆನ್ ರೈಟ್ ಡೌನ್ ಸೆಲೆಕ್ಟ್ ಟ್ಯಾಗ್ ಅಂಥೇಳಿ, ಡೋಂಟ್ ವಾಂಟ್ ಮಲ್ಟಿಪಲ್. line number 33 in the line number 45. Write down these 2 tags.
Okay. Okay, so these are the tags that we use in our ಫಾರ್ಮ್ ಡಿಸೈನ್ಸ್. ಯಾವುದೇ ಫಾರ್ಮ್ ಡಿಸೈನ್ ಮಾಡಬೇಕು ಅಂತಂದ್ರೆ ಯು ಶುಡ್ ನೋ ದೀಸ್ ಮೆನಿ ಟ್ಯಾಗ್ಸ್ ಇನ್ ದಿಸ್ ಕೇಸ್. ಈಗ ನೆಕ್ಸ್ಟ್ ಫಾರ್ಮ್ ಡಿಸೈನ್ ಮಾಡೋದು ಇಟ್ ಈಸ್ ವೆರಿ ಸಿಂಪಲ್ ರೀ. ಈಗ ಆಲ್ರೆಡಿ ವಿ ಹ್ಯಾವ್ ಡಿಸೈನ್ಡ್ ದೀಸ್ ಪರ್ಟಿಕ್ಯುಲರ್ ಫಾರ್ಮ್ಸ್. ಓನ್ಲಿ ಥಿಂಗ್ ಇಸ್ ನೀವು ಯಾವ ಇನ್ಪುಟ್ಟಿಗೆ ಏನು ಯಾವ ಟ್ಯಾಗ್ ಯೂಸ್ ಮಾಡ್ತೀರಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಈಗ ಒಂದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅದ ಅಥವಾ ಒಂದು ಎಂಪ್ಲಾಯ್ ರಿಜಿಸ್ಟ್ರೇಷನ್ ಅದ ಅಂದ್ರೆ ನೀವು ಏನು ಇನ್ಪುಟ್ಸ್ ಯೂಸರ್ ಕಡೆಯಿಂದ ತೊಗೋತೀರಿ. ಸೊ ಫಸ್ಟ್ ನಿಮಗೆ ಅದು ಗೊತ್ತಿರಬೇಕು. ವಾಟ್ ಆರ್ ದ ಇನ್ಪುಟ್ಸ್ ದಟ್ ಯು ಆರ್ ಟೇಕಿಂಗ್ ಫ್ರಮ್ ದ ಪರ್ಸನ್. ಇಟ್ ಮೇ ಬಿ ಅ ಎಂಪ್ಲಾಯ್, ಇಟ್ ಮೇ ಬಿ ಅ ಪೇಷಂಟ್, ಇಟ್ ಮೇ ಬಿ ಅ ಡಾಕ್ಟರ್, ಯಾವುದೇ ರಿಜಿಸ್ಟ್ರೇಷನ್ ಇರ್ಲಾಕ. ಸೊ ಅಂಥ ಕೇಸಸ್ನಾಗ ಫಸ್ಟ್ ನಿಮ್ಗೆ ಅದು ಯಾವ ಇನ್ಪುಟ್ಸ್ ಗೊತ್ತಾಯಿತು ಅಂತಂದ್ರೆ ಯು ವಿಲ್ ಡಿಸೈಡ್ ವಾಟ್ ಆರ್ ದ ಟ್ಯಾಗ್ಸ್ ದಟ್ ಆರ್ ರಿಕ್ವೈರ್ಡ್ ಟು ಡಿಸೈನ್ ದ ವೆಬ್ ಪೇಜ್. ಈಗ ಇಲ್ಲಿ ಆಲ್ರೆಡಿ ನಾ I have taken the inputs in this case. ಈಗ ಇದನ್ನೇ ಸ್ವಲ್ಪ ಅಪಿಯರೆನ್ಸ್ನ ಚೇಂಜ್ ಮಾಡಿದೆ ಅಂತಂದ್ರೆ ಇಟ್ ವಿಲ್ ಲುಕ್ ಮಚ್ ಬೆಟರ್ ಇನ್ ದಿಸ್ ಕೇಸ್. ಅಥವಾ ಈ ಟೆಕ್ಸ್ಟ್ ಬಾಕ್ಸ್ ಅಂತಂದ್ರೆ ಸೈಜ್ ಒಂದೊಂದು ಟೆಕ್ಸ್ಟ್ ಬಾಕ್ಸ್ ಒಂದೊಂದು ಸೈಜ್ ಆಗಿದ್ದದ. ಸೊ ಯು ಕ್ಯಾನ್ ಮೇಕ್ ಇಟ್ ಅ ಕಾಮನ್ ಸೈಜ್ ಆ್ಯಂಡ್ ಯು ಕ್ಯಾನ್ ಡಿಸ್ಪ್ಲೇ ದ ಟ್ಯಾಗ್ಸ್ ಇನ್ ದಿಸ್. ಹೆಂಗೆ ಮಾಡಬೇಕು? ಇಟ್ ಈಸ್ ವೆರಿ ಸಿಂಪಲ್. ಸದ್ಯಕ್ಕೆ 50% ಡಿಸೈನಿಂಗ್ ಹೇಳ್ಕೊಡ್ತೀನಿ ಟು ಮೇಕ್ ಇಟ್ ಲುಕ್ ಬೆಟರ್. Later I'll explain the complete designing in this case. ನಿಮಗೆ ಇಲ್ಲ, ವೆರಿ ಸಿಂಪಲ್. ಯು ಹ್ಯಾವ್ ಟು ಗೋ ಟು ಗೂಗಲ್ ಆ್ಯಂಡ್ ಯು ಹ್ಯಾವ್ ಡಿಸೈನಿಂಗ್ ಬಿಲ್ಟ್ ಇನ್ ಕ್ಲಾಸಸ್ ಕಾಲ್ಡ್ ಆ್ಯಸ್ ಬೂಟ್ ಸ್ಟ್ರ್ಯಾಪ್ ಅಂತ ಹೇಳ್ತೀವಿ ನಾವು. ಸೇ ಬೂಟ್ ಸ್ಟ್ರ್ಯಾಪ್ 4 ವರ್ಷನ್ ಅಂತ ಬರ್ತದೆ. ಸೊ ಬೂಟ್ ಸ್ಟ್ರ್ಯಾಪ್ 4 ಐ ವಿಲ್ ಗೋ ಫಾರ್ W3 ಸ್ಕೂಲ್ಸ್ ಅಂತನೋ ಒಂದು ವೆಬ್ಸೈಟ್. ಸೊ ಬೂಟ್ ಸ್ಟ್ರ್ಯಾಪ್ 4 W3 ಸ್ಕೂಲ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಹಿಯರ್ this is the website. I'll open the website. Very simple thing. You have to copy. ಇಲ್ಲಿ ಒಂದು try it yourself ಅಂತ ಆಪ್ಷನ್ ಕೊಡ್ತಾನೆ. ಕ್ಲಿಕ್ ಮಾಡ್ರಿ. Copy these links. Whatever you are seeing here 1 2 3 4 5 6 ಈ 6 ಲಿಂಕ್ಸ್ಗಳನ್ನು ಕಾಪಿ ಮಾಡ್ಕೊರಿ. They are nothing but ready-made designs that are available in the ಇಂಟರ್ನೆಟ್. ಅದು ಸ್ಪೆಷಲಿ ಇಟ್ ಈಸ್ ವಿತ್ ದ ಗೂಗಲ್ APIs ಅಂತ ಹೇಳ್ತೀವಿ ನಾವು. ಇದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಇಟ್ ಇನ್ಸೈಡ್ ಯರ್ ಹೆಡ್ ಟ್ಯಾಗ್. ನಿಮ್ಮ ಫೋಲ್ಡರ್ನಾಗ ನಿಮ್ಮದು ಫೈಲ್ನಾಗ ಹೆಡ್ ಟ್ಯಾಗ್ ಇರ್ತದೆ. ಆ ಹೆಡ್ ಟ್ಯಾಗ್ನಾಗ ಪೇಸ್ಟ್ ಮಾಡಿರಿ. ದಿಸ್ ಇಸ್ ಅ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್ ಈ ಇನ್ಪುಟ್ ಟ್ಯಾಗ್ಸ್ ಮತ್ತು ಫಾರ್ಮ್ ಟ್ಯಾಗ್ಸ್ ಅವು ಏನೇನು ಯೂಸ್ ಮಾಡಿರಿ, ಹಿಯರ್ ಯು ಹ್ಯಾವ್ ಟು ಆ್ಯಡ್ ಒನ್ ಮೋರ್ ಪ್ರಾಪರ್ಟಿ ಕಾಲ್ಡ್ ಆ್ಯಸ್ ಕ್ಲಾಸ್ ಈಕ್ವಲ್ ಟು ಡಬಲ್ ಕೊಟೇಷನ್ನಾಗ form-control. Just copy paste this particular attribute to all the tags that you have in the form design. ಸೊ ಇವತ್ತಿಂದ ಯಾವುದೇ ಫಾರ್ಮ್ ಡಿಸೈನ್ ಬರೀರಿ, ಕಂಪಲ್ಸರಿ ಆ ಮ್ಯಾಲಿಂದ URL ಕಾಪಿ ಪೇಸ್ಟ್ ಮಾಡ್ಕೋಬೇಕು. W3 ಸ್ಕೂಲ್ಸ್ ಬೂಟ್ ಸ್ಟ್ರ್ಯಾಪ್ ಅಂತ ಹಾಕಿದ್ರಿ ಅಂತಂದ್ರೆ ಟ್ರೈ ಇಟ್ ಯುವರ್ ಸೆಲ್ಫ್ ಅಂತ ಆಪ್ಷನ್ ಸಿಗ್ತದೆ, ಅಲ್ಲಿ ಯೂಸ್ ಮಾಡಿರಿ. ಡೋಂಟ್ ಯೂಸ್ ಇಟ್ ಫಾರ್ ರೇಡಿಯೋ ಬಟನ್ಸ್, ಡೋಂಟ್ ಯೂಸ್ ಇಟ್ ಫಾರ್ ಚೆಕ್ ಬಾಕ್ಸ್, ಓನ್ಲಿ ಫಾರ್ ದ ಅದರ್ ಟ್ಯಾಗ್ಸ್ ಇನ್ ದಿಸ್ ಕೇಸ್. ಟೆಕ್ಸ್ಟ್ ಏರಿಯಾ ಐ ವಿಲ್ ಕಾಪಿ ಪೇಸ್ಟ್ ಇಟ್ ಆ್ಯಂಡ್ ಈವನ್ ಫಾರ್ ದ ಸೆಲೆಕ್ಟ್ ಟೈಪ್ ಮಾಡಿದೆ, ಸೇವ್ ಮಾಡಿರಿ. Now this is what your design you had done till now. I'll refresh the web page and now you can see ಸ್ವಲ್ಪ ಫಾಂಟ್ ಸೈಜ್ ಬೇರೆ ಆಗ್ಯದ. ಎಲ್ಲ ಟ್ಯಾಗ್ಗಳು ಒಂದೇ ಲೆಂತಿಗೆ ಬಂದವ. ಅಫ್ಕೋರ್ಸ್ ರೇಡಿಯೋ ಬಟನ್ ಮತ್ತು ಚೆಕ್ ಬಾಕ್ಸ್ ಬರೋಂಗಿಲ್ಲ, ಒಂದೇ ಲೆಂತಿಗೆ ಬಂದವ. ಆ್ಯಂಡ್ ದಿಸ್ ಇಸ್ ದ ಡಿಸೈನ್ ಇನ್ ದಿಸ್. ಅಫ್ಕೋರ್ಸ್ ಇನ್ನೂ ಅಷ್ಟು ಬ್ರೈಟ್ ಕಾಣಿಸಂಗಿಲ್ಲ ನಿಮಗೆ, ಸ್ಲೋಲಿ ಹೇಳ್ಕೊಡ್ತೀನಿ ಅದು. ನೆಕ್ಸ್ಟ್ ಇಲ್ಲಿ ಬಟನ್ಸ್ಗಳಿಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಬೇಕು. ಸೊ ಬಟನ್ಸ್ ಒಳಗೆ ನಾನು ಏನು ಮಾಡ್ತೀನಿ, ಐ ವಿಲ್ ಮೇಕ್ ಯೂಸ್ ಆಫ್ ಒನ್ ಮೋರ್ ಕ್ಲಾಸ್ ಹಿಯರ್, ದಟ್ ಈಸ್ ಕ್ಲಾಸ್ ಈಕ್ವಲ್ ಟು BTN ಸಕ್ಸಸ್. BTN ಸಕ್ಸಸ್ ಅಂತ ಕೊಟ್ಟೆ ಅಂತಂದ್ರೆ ಅದ್ರ ಕಲರ್ ಚೇಂಜ್, ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗಿ ಇಟ್ ವಿಲ್ ಶೋ ಮೀ ಅ ಗ್ರೀನ್ ಬ್ಯಾಕ್ಗ್ರೌಂಡ್ ಫಾರ್ ದ ಬಟನ್. ಸೊ ನೀವು ನೋಡ್ಬೋದು ಕ್ಲಾಸ್ ಯೂಸ್ ಮಾಡಲಿಲ್ಲ ಅಂದರೆ ಹೆಂಗದ, ಕ್ಲಾಸ್ ಯೂಸ್ ಮಾಡಿದ್ರೆ ಹೆಂಗೆ ಕಾಣಿಸ್ತದೆ. And of course this looks much better and clear compared to a dull color cancel in this. Sir, ಇದು BTN success ಅಂತದ. ಇದು ಬಿಟ್ಟರೆ ಮತ್ತೇನೇನವ, we have one more class called as BTN warning, BTN danger.
ವಾರ್ನಿಂಗ್ ಅಂತ ಬಂದಾಗ ಆರೆಂಜ್ ಕಲರ್ ಬ್ಯಾಕ್ಗ್ರೌಂಡ್ ಬರ್ತದೆ. ವಿ ಗೆಟ್ ಅ ಆರೆಂಜ್ ಬ್ಯಾಕ್ಗ್ರೌಂಡ್. ಯು ಕ್ಯಾನ್ ಸಿ ದ ಲೋ ಒನ್. ಕ್ಯಾನ್ಸಲಿಗೆ ನಾವು ಇಟ್ ಈಸ್ ಲುಕಿಂಗ್ ಲೈಕ್ ಆರೆಂಜ್ ಬಟನ್ ಇನ್ ದಿಸ್ ಕೇಸ್. ಇನ್ನೊಂದು ಬಂದು ಬಿ ಟಿ ಎನ್ ಡೇಂಜರ್ ಅಂತ ಬರ್ತದೆ. ಡೇಂಜರ್ ಈಸ್ ಫಾರ್ ರೆಡ್ ಕಲರ್ ಇನ್ ದಿಸ್ ಕೇಸ್. ಸೊ ರೆಡ್ ಕಲರ್ನಾಗ ಡಿಸ್ಪ್ಲೇ ಮಾಡಬೇಕಾಗಿತ್ತು. ಅಫ್ಕೋರ್ಸ್ ಅದು ಸ್ವಲ್ಪ ಮೆರೂನ್ ಪಿಂಕ್, ಅದೇನೋ ಮೆರೂನು ಪಿಂಕ್ ಅನ್ನಿಸ್ತು, ಬಟ್ ಆ್ಯಕ್ಚುಲಿ ಇಟ್ ಶುಡ್ ಬಿ ಅ ರೆಡ್ ಕಲರ್ ಇನ್ ದಿಸ್ ಕೇಸ್. ಸೊ ದ್ಯಾಟ್ ಈಸ್ ಡೇಂಜರ್ ಅಂತನೋ ಒಂದು ಕಲರ್ ರೆಪ್ರೆಸೆಂಟೇಷನ್. ಒನ್ ಮೋರ್ ಈಸ್ ಬಿ ಟಿ ಎನ್ ಪ್ರೈಮರಿ. ಪ್ರೈಮರಿ ಈಸ್ ಅ ಬ್ಲೂ ಕಲರ್ ಶೇಡಿಂಗ್ನಾಗ ಯು ವಿಲ್ ಗೆಟ್ ದ ಕಲರ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ 4 ಕಲರ್ಸ್ ಅವ. ಇನ್ನೊಂದು ಡಿಫಾಲ್ಟ್ ಅಂತದ ವಿಚ್ ಇಸ್ ನೋ ಕಲರ್. ವಿ ಡೋಂಟ್ ಯೂಸ್ ದಟ್ ಡಿಫಾಲ್ಟ್ ಇನ್ ದಿಸ್. ಸೊ ಇಲ್ಲಿ ಬಿ ಟಿ ಎನ್ ಸಕ್ಸಸ್, ಬಿ ಟಿ ಎನ್ ವಾರ್ನಿಂಗ್, ಬಿ ಟಿ ಎನ್ ಡೇಂಜರ್ ಆ್ಯಂಡ್ ಬಿ ಟಿ ಎನ್ ಪ್ರೈಮರಿ. ಇವು 4ರೊಳಗೆ ವಿ ಜನರಲಿ ಯೂಸ್ ಬಿ ಟಿ ಎನ್ ಸಕ್ಸಸ್ ಅಥವಾ ಪ್ರೈಮರಿ ಫಾರ್ ಸಬ್ಮಿಟ್ ಬಟನ್. ಯಾವುದೇ ಇನ್ಪುಟ್ ಟೈಪ್ ಸಬ್ಮಿಟ್ ಇತ್ತು ಅಂತಂದ್ರೆ ನಾವು ಯೂಶಲಿ ಅದನ್ನು ಬಿ ಟಿ ಎನ್ ಸಕ್ಸಸ್ ಯೂಸ್ ಮಾಡ್ತೀವಿ ಅಥವಾ ಬಿ ಟಿ ಎನ್ ಪ್ರೈಮರಿ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಟೈಪ್ ಈಕ್ವಲ್ ಟು ರೀಸೆಟ್ ಇರ್ತದೆ ಅಲ್ಲಿ ವಿ ಜನರಲಿ ಪುಟ್ ಬಿ ಟಿ ಎನ್ ವಾರ್ನಿಂಗ್ ಇನ್ ದಿಸ್ ಕೇಸ್. ಸೊ ಈ ರೀತಿ ಹಾಕಿದೆ ಆ್ಯಂಡ್ ದ ಬಟನ್ಸ್ ಆರ್ ಚೇಂಜ್ಡ್. ಸರ್ ಅದು ಸೆಂಟರ್ನಾಗ ಬರಬೇಕು. ಪುಟ್ ದೋಸ್ 2 ಬಟನ್ಸ್ ಇನ್ಸೈಡ್ ದ ಸೆಂಟರ್ ಟ್ಯಾಗ್ ಆ್ಯಂಡ್ ರಿಫ್ರೆಶ್. ನೌ ಇಟ್ ಈಸ್ ಇನ್ ದ ಸೆಂಟರ್. ಸರ್ ಇದು ಟ್ಯಾಗ್ಗಳು ಎಲ್ಲ ಫುಲ್ ಕ್ಲಿಯರ್ ಕಾಣಿಸಂಗ್ಲಾಗ್ಯದ. ಇನ್ ದ್ಯಾಟ್ ಕೇಸ್ ವಿ ಮೇಕ್ ಸಮ್ ಚೇಂಜಸ್ ಹಿಯರ್. ದ ಚೇಂಜಸ್ ಆರ್ HTMLನಾಗ ದೆರ್ ಇಸ್ ಒನ್ ಮೋರ್ ಟ್ಯಾಗ್ ಕಾಲ್ಡ್ ಆ್ಯಸ್ ಟೇಬಲ್ ಟ್ಯಾಗ್ ಅಂತ ಹೇಳ್ತೇವೆ ನಾವು. ಈ ಟೇಬಲ್ ಟ್ಯಾಗ್ ಹೆಂಗೆ ಅಂತಂದ್ರೆ ಇಟ್ ಈಸ್ ಲೈಕ್ ಒಂದು ಕಂಟೈನರ್. ಈ ಟೇಬಲ್ ಟ್ಯಾಗ್ನಾಗ ಒಂದು ರೋ ಕ್ರಿಯೇಟ್ ಮಾಡಲಿಕ್ಕೆ ವಿ ಮೇಕ್ ಯೂಸ್ ಆಫ್ ಅ ಸಬ್ ಟ್ಯಾಗ್ ಕಾಲ್ಡ್ ಆ್ಯಸ್ TR, ಟೇಬಲ್ ರೋ ಅಂತ ಹೇಳ್ತೀವಿ. Inside this we create a one more tag called as TD, that is table definition ಅಂತೇಳಿ. ಆ್ಯಂಡ್ ನಿಮಗೆ ಏನೇ ಯಾವುದೇ ಪರ್ಟಿಕ್ಯುಲರ್ ಟ್ಯಾಗ್ಸ್ಗಳು ಹಾಕಬೇಕಾಗಿತ್ತು ಅಂದರೆ ಈ TD ಒಳಗೆ ನಾವು ಅದನ್ನು ಹಾಕ್ತೀವಿ. ಸೊ ಲೆಟ್ ಮೀ ಟೇಕ್ ದಿಸ್ ಟೇಬಲ್ ಟ್ಯಾಗ್ ಓಪನ್ ಮಾಡ್ತೀನಿ, TR ಓಪನ್ ಮಾಡಿದೆ, TD ಓಪನ್ ಮಾಡಿದೆ. ಇನ್ ದ್ಯಾಟ್ ಹೋಲ್ ಫಾರ್ಮ್ ಟ್ಯಾಗ್, ನಿಮ್ಮದು ಫುಲ್ ಫಾರ್ಮ್ ಟ್ಯಾಗ್ ಎಷ್ಟದ ಪೂರ್ತಿ ಟ್ಯಾಗನ್ನು ಯು ಪುಟ್ ಇಟ್ ಇನ್ಸೈಡ್ ದ ಟೇಬಲ್ ಟ್ಯಾಗ್. ಸೊ ಕೆಳಗೆ ಆ ಟೇಬಲ್ ಟ್ಯಾಗ್ ಕ್ಲೋಸ್ ಮಾಡ್ತೀನಿ. ಸೇವ್ ದಿಸ್, ರಿಫ್ರೆಶ್. ನಾವು ಯು ಕ್ಯಾನ್ ಸಿ ಅಲ್ಲಿ ಆಟೋಮ್ಯಾಟಿಕ್ಲಿ ದ ಸೈಜ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್. ಸೊ ಅಂದರೆ ಫುಲ್ ಪೇಜ್ ಬರಂಗಿಲ್ಲ. ಈಗ ದೆರ್ ಇಸ್ ಸಮ್ ರೆಸ್ಟ್ರಿಕ್ಷನ್ ಫಾರ್ ಮೈ ಪೇಜ್. ಸರ್ ಅದು ಟೇಬಲ್ ಸೆಂಟರ್ನಾಗ ಬರಬೇಕು ಬಿಕಾಸ್ ಲೆಫ್ಟ್ ಸೈಡ್ನಾಗ ಕ್ಲಿಯರ್ ಕಾಣಿಸಂಗ್ಲಾಗ್ಯದ. ಇನ್ ದ್ಯಾಟ್ ಕೇಸ್ ಟೇಬಲ್ ಟ್ಯಾಗ್ನಾಗ ವಿ ಹ್ಯಾವ್ ಒನ್ ಕಾಲಮ್, ಒನ್ ಆಟ್ರಿಬ್ಯೂಟ್ ಕಾಲ್ಡ್ ಆ್ಯಸ್ ಅಲೈನ್. ಈ ಅಲೈನ್ನಾಗ ಸೆಂಟರ್ ಅಂತ ಕೊಟ್ಬಿಟ್ರೆ ದ ಹೋಲ್ ಟೇಬಲ್ ನಾವು ಕಮ್ಸ್ ಇನ್ ದ ಸೆಂಟರ್. ಇದು ಫಾರ್ಮ್ ಎದ್ರ ಸಲುವಾಗದ ನನಗದು ಗೊತ್ತಾಗಬೇಕು. ಸೊ ಫಾರ್ ದ್ಯಾಟ್ ರೀಸನ್ ಆ ಟೇಬಲ್ ಟ್ಯಾಗ್ ಮೇಲೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಅ H2 ಟ್ಯಾಗ್ ಸೇಯಿಂಗ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ದ ಸೇಮ್ ಥಿಂಗ್ ಶುಡ್ ಬಿ ಆನ್ ದ ಟೈಟಲ್ ಟ್ಯಾಗ್. So now I have kept it as registration and H2, save the tag, refresh the page, and now you can see left side bhale doddu anisligattada. We will reduce it, make it as H3 and this also as H3, refresh. So I'll student registration on left ಗೆ ಬರ್ತದ and my form design comes in the center in this case. ಫಿಲ್ ಮಾಡ್ಕೋತ ಈ ಕ್ಯಾನ್ ಕ್ಲಿಕ್ ಆನ್ ದ ಸಬ್ಮಿಟ್. ಈಗ ನೀವು ಅನ್ಬೋದು ಸರ್ ಇದೇನು ಸರ್ ಸ್ಟಿಲ್ ಇಟ್ ಈಸ್ ಲುಕಿಂಗ್ ಲೈಕ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್, ಸ್ವಲ್ಪ ಚಲೋ ಅಟ್ರಾಕ್ಟಿವ್ ಕಾಣಿಸ್ಬೇಕಾದ್ರೆ ಹೆಂಗೆ ಮಾಡಬೇಕು. ಫಾರ್ ದ್ಯಾಟ್ ವಿ ವಿಲ್ ಲರ್ನ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಟೆಂಪ್ಲೇಟ್ಸ್. ಟೆಂಪ್ಲೇಟ್ ಅಂತ ನಾವು ಕಾನ್ಸೆಪ್ಟ್ ರೆಡಿಮೇಡ್ ಡಿಸೈನ್ಸ್ ಯೂಸ್ ಮಾಡಿಕೊಂಡು ಇದನ್ನು ನಾವು ಬ್ಯಾಕ್ಗ್ರೌಂಡ್ನ ಹಾಕಿ ವಿಲ್ ಮೇಕ್ ಇಟ್ ಲುಕ್ ಮೋರ್ ಅಟ್ರಾಕ್ಟಿವ್ ಯೂಸಿಂಗ್ ದ ಟೆಂಪ್ಲೇಟ್ಸ್ ಇನ್ ದಿಸ್ ಕೇಸ್. ಇದು ಸೈಜ್ ನಿಮಗೆ ಜಾಸ್ತಿ ಅನ್ನಿಸ್ಲಿಕ್ಕತ್ತಿತ್ತು ಅಂತಂದ್ರೆ ಆ HR ಟ್ಯಾಗ್ ತೆಗೀರಿ. ಯು ಕ್ಯಾನ್ ರೆಡ್ಯೂಸ್ ದ ಸೈಜ್ ಆರ್ ಹೈಟ್ ರೆಡ್ಯೂಸ್ ಮಾಡ್ಬೋದು, ಬಟ್ ಐ ಡೋಂಟ್ ರೆಕಮೆಂಡ್ ಇಟ್ ಯಾಕಂದ್ರೆ ಭಾಳ ಕ್ಲೋಸ್ ಕಾಣಿಸ್ತದೆ. ಸೊ ಐ ಪ್ರಿಫರ್ ಯೂಸಿಂಗ್ ದ HR ಟ್ಯಾಗ್, ಕೀಪ್ ಇಟ್ ವಿತ್ HR ಟ್ಯಾಗ್ ಓನ್ಲಿ. ಸೊ ಈ ರೀತಿಯೊಳಗೆ ನಮ್ಮದು ಕ್ರಿಯೇಟ್ ಮಾಡಿರೋಂಥ ಟ್ಯಾಗ್ಸ್ ಏನಿರ್ತಾವೆ ಪ್ರತಿ ಒಂದೊಂದು ಟ್ಯಾಗಿಗೆ ವಿ ಕ್ಯಾನ್ ಪುಟ್ ಇಟ್ ಇನ್ಸೈಡ್ ದ ಟೇಬಲ್ ಟ್ಯಾಗ್, ಇನ್ಸೈಡ್ ದ TRTD, ಆ್ಯಂಡ್ ದೆನ್
ಲಾಸ್ಟ್ ಫಾರ್ಮ್ ಟ್ಯಾಗ್ ಕ್ಲೋಸ್ ಆದಮೇಲೆ ಈ ಟಿ ಡಿ ಕ್ಲೋಸ್ ಮಾಡಿರಿ, ಟಿ ಆರ್ ಕ್ಲೋಸ್ ಮಾಡಿರಿ, ಟೇಬಲ್ ಕ್ಲೋಸ್ ಮಾಡಿರಿ. ಸಿಂಪಲ್. ನಾವು ಲೆಟ್ ಅಸ್ ಕ್ರಿಯೇಟ್ ಒನ್ ಮೋರ್ ಪೇಜ್. ಲೈಕ್ ಇದು ಆಲ್ರೆಡಿ ರೆಡಿಮೇಡೇ ತೊಗೊಂಡಿದ್ವಿ. ಲೆಟ್ ಮಿ ಕ್ರಿಯೇಟ್ ಅ ಸಿಂಪಲ್ ಲಾಗಿನ್ ಪೇಜ್ ಇನ್ ದಿಸ್ ಕೇಸ್. ಸೊ ಲಾಗಿನ್ ಪೇಜಿಗೆ ಒಂದು ಹೊಸ ನೋಟ್ಪ್ಯಾಡ್ ಫೈಲ್, ಐ ವಿಲ್ ಸೇವ್ ದ ಪ್ರೋಗ್ರಾಮ್ ಆ್ಯಸ್ login.html. ಸೊ ಸ್ಟಾರ್ಟ್ ಟೈಪಿಂಗ್ ದ HTML. ಫಸ್ಟ್ ನಿಮ್ದು HTML ಸ್ಟ್ರಕ್ಚರ್ ಬರಿತೀವಿ ಆ್ಯಂಡ್ ಗಿವ್ ದ ಹೆಡ್ಡಿಂಗ್ ಟ್ಯಾಗ್ ದಟ್ ಈಸ್ ಲಾಗಿನ್ ಅಂತೇಳಿ. ಆ್ಯಸ್ ಐ ಟೋಲ್ಡ್ ಯು, ವೆನ್ ಯು ವಾಂಟ್ ಟು ಡಿಸೈನ್ ಆನ್ ದ H3 to put the page title login, and next start with the table tag tr inside that td. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ದೆ ಬೂಟ್ ಸ್ಟ್ರ್ಯಾಪಿಂದ ಏನು ಕಂಟೆಂಟ್ ಇರ್ತದೆ ಆ ಕಂಟೆಂಟಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಬಿಡ್ರಿ. ಸಿನ್ಸ್ ಇಟ್ ಇಸ್ ಆಲ್ರೆಡಿ ದೇರ್ ಇನ್ ದ ಪ್ರೀವಿಯಸ್ ಪೇಜ್, ಕಾಪಿ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಟೇಬಲ್ ಟ್ಯಾಗ್ನಾಗ ಐ ವಾಂಟ್ ಅಲೈನ್ ಸೆಂಟರ್. ನೆಕ್ಸ್ಟ್ ಈ ಫಾರ್ಮ್ ಟ್ಯಾಗ್ನಾಗ ವಿ ಹ್ಯಾವ್ ಟು ಇನ್ಸೈಡ್ ದ ಟೇಬಲ್ ಟ್ಯಾಗ್ ನಾವು ವಿ ಕ್ರಿಯೇಟ್ ದ ಫಾರ್ಮ್ ಟ್ಯಾಗ್. ಫಾರ್ಮ್ ಟ್ಯಾಗ್ನಾಗ ದರ್ ಇಸ್ ಅ ಪ್ರಾಪರ್ಟಿ ದಟ್ ಈಸ್ ನೇಮ್, frm login, method is equal to post, action is equal to, ಸದ್ಯಕ್ಕೆ ಆ್ಯಕ್ಷನ್ ಏನು ಬೇಡ, ವಿಲ್ ಕೀಪ್ ಇಟ್ ಎಂಟಿ ಇನ್ ದಿಸ್ ಕೇಸ್. ನೆಕ್ಸ್ಟ್ ಫಾರ್ಮ್ ಟ್ಯಾಗ್ ಒಳಗೆ ಹಿಯರ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಲಾಗಿನ್ ಆಗಬೇಕಾದ್ರೆ ನೀವು ರಿಜಿಸ್ಟರ್ ಮಾಡಬೇಕಾದಾಗ ವಿಚ್ ಇಸ್ ದ ಪ್ರೈಮರಿ ಕೀ ಅಂತ ಡಿಸೈಡ್ ಮಾಡಿರ್ತೀರಿ, ವಿಚ್ ಇಸ್ ಅ ಯೂನಿಕ್ ವ್ಯಾಲ್ಯೂ ಅಮಾಂಗ್ ಆಲ್ ದ ಟೇಕನ್ ಇನ್ಪುಟ್ಸ್, ದ್ಯಾಟ್ ಶುಡ್ ಬಿ ಕೆಪ್ಟ್ ಆಸ್ ಅ ಲಾಗಿನ್ ಐ ಡಿ ಇನ್ ದಿಸ್. ಅದು ಮೊಬೈಲ್ ನಂಬರ್ ಇಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಎಲ್ಲರೂ ಮೊಬೈಲ್ ನಂಬರ್ ಯೂಸ್ ಮಾಡ್ತಾರೆ ಫಾರ್ ಲಾಗಿನ್ ಇನ್ ದಿಸ್ ಕೇಸ್. So I will take input type equal to number, name is equal to mobile number, compulsory property, so we keep it required, auto focus on, action ಇಲ್ಲಿ ಇದ್ರೊಳಗೆ auto focus ಒಂದು ಆಫ್ ಮಾಡ್ರೆ, auto complete should be set to off. ಇಲ್ಲಿ ಆಟೋ ಫೋಕಸ್ ಆನ್ ಇರ್ತದೆ. ಆ್ಯಂಡ್ ಪ್ಲೇಸ್ ಹೋಲ್ಡರ್ ಯು ಕ್ಯಾನ್ ಸೇ ಎಂಟರ್ ಮೊಬೈಲ್ ನಂಬರ್. ಸೊ ಐ ವಿಲ್ ಗಿವ್ ಅ ಮೆಸೇಜ್ ಟು ದ ಯೂಸರ್ ಸೇಯಿಂಗ್ ಎಂಟರ್ ಮೊಬೈಲ್ ನಂಬರ್. ರಿಕ್ವೈರ್ಡ್ ಕೊಟ್ಟಿನಿ ಬಿಕಾಸ್ ಇಟ್ ಈಸ್ ಕಂಪಲ್ಸರಿ ಇನ್ ದಿಸ್ ಕೇಸ್. ಪ್ಯಾಟರ್ನ್ ಯೂಸ್ ಮಾಡಿರಿ ವೇರ್ ವಿ ಸೇ 0 to 9 flower brackets 10 digit to comma 10 digit because 10 digits is minimum. Next ಅದಾದಮೇಲೆ put a HR tag. ಪಾಸ್ವರ್ಡ್ ತೊಗೋಬೇಕು ಅಂದರೆ we have input type equal to password, name is password, compulsory ಅದ, so required, no other properties required for this. Put a HR tag, input type equal to submit, name btn submit ಅಥವಾ btn login ಅಂತ ಕೊಡ್ರೆ, value property is login, input type equal to reset, name btn reset, value is equal to cancel ಅಥವಾ you can change btn cancel. And I told you we have to use the bootstrap designs in this case. So input tag ಒಳಗೆ class form hyphen control, same thing copy paste for password. and login ಅಂತ ಬಂದಾಗ ಇದಕ್ಕೆ ಸೆಂಟರ್ನಾಗ ಬೇರೆ ಇಡಬೇಕು so that the design comes in the middle of the page. And for this class equal to btn success, and here class equal to btn warning. So ಇಷ್ಟು ಡಿಸೈನ್ ಮಾಡಿದೆ. ಸೇವ್ ದಿಸ್ ಕಂಟೆಂಟ್ and let us see how exactly it looks like.
So inside my documents I have a page login. Right click ಮಾಡ್ರೆ open with other application ಅಥವಾ open with browser ಅಂತೇಳಿ you can select the browser, and this is how your login page looks like. We can make it look much better also in this case, like hang up. Okay, we forgot the placeholder for this. Placeholder, not here. Placeholder, say enter password. ಸರ್ ಹಂಗೆ ಇದು ಭಾಳ ಸಣ್ಣದು ಅನ್ನಿಸ್ಲಿಕ್ಕತ್ತದ ಲಾಗಿನ್ ಪೇಜ್. ಐ ವಾಂಟ್ ಇಟ್ ಟು ಬಿ ಮೋರ್ ವಿಡ್ತ್ ಇನ್ ದಿಸ್ ಕೇಸ್. ಆವಾಗ ವಿ ಕ್ಯಾನ್ ಇನ್ಕ್ರೀಸ್ ದ ವಿಡ್ತ್ ಇನ್ ದಿಸ್ ಬೈ ಯೂಸಿಂಗ್ ದ ಟೇಬಲ್ ಟ್ಯಾಗ್ನಾಗೆ. ಟೇಬಲ್ ಟ್ಯಾಗ್ನಾಗ ವಿ ಹ್ಯಾವ್ ಒನ್ ಆಪ್ಷನ್, ಕ್ಲಾಸ್ ಈಕ್ವಲ್ ಟು ಟೇಬಲ್. ಕ್ಲಾಸ್ ಈಕ್ವಲ್ ಟು ಟೇಬಲ್ ಕೊಟ್ರಿ ಅಂದ್ರೆ ಅವ ಮತ್ತೆ ಫುಲ್ ವಿಡ್ತ್ ಎಷ್ಟದ ಆ ಫುಲ್ ವಿಡ್ತ್ ತೊಗೊಂಬರ್ತಾನೆ. ಸರ್ ನಂಗೆ ಕೆಳಗೆ ಬರಬೇಕು ಫಾರ್ಮ್ ಟ್ಯಾಗ್, ಅಥವಾ ನಿಮಗೆ ವಿಡ್ತ್ ಸರ್ ಫುಲ್ ಬೇಡ, ಐ ವಾಂಟ್ ಟು ರಿಸ್ಟ್ರಿಕ್ಟ್ ದ ಸೈಜ್. In that case, we have a property called as width. Width equal to ಒಂದು 50%. ನನ್ನ ಪೇಜಿಂದ ಎಷ್ಟು ಪೇಜ್ ಸೈಜ್ ಅದ 50% ಅದರ ಡಿಸ್ಪ್ಲೇ ಆಗಬೇಕು ಅಂತಂದಾಗ ಇಟ್ ವಿಲ್ ಟೇಕ್ ದ 50% ವಿಡ್ತ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಡಿಸೈನ್ ಅ ವೆರಿ ಸಿಂಪಲ್ ಲಾಗಿನ್ ಪೇಜ್. ರಿಮೆಂಬರ್, ದಿಸ್ ಇಸ್ ನಾಟ್ ಅ ಫೈನಲ್ ಡಿಸೈನ್. ಇದೇ ಲಾಗಿನ್ ಪೇಜಿಗೆ ನೀವು ಮುಂದೆ ಹೆಂಗೆ ಡಿಸೈನ್ ಬರ್ತದೆ ನಿಮ್ಮದು ಅಂತಂದ್ರೆ, ಐ ವಿಲ್ ಶೋ ಒನ್ ಎಕ್ಸಾಂಪಲ್. Say when I teach you the concept of templates, this is how the login page can be designed. Illu ashte I have used a placeholder, type equal to mobile number, type equal to password ada. Illi this is input type equal to submit ada, and I have given class equal to btn success, and this is one registration page. So you can see these are all the input tags that I have taken. ನಿಮ್ಮ ಪ್ರಾಜೆಕ್ಟ್ನು ಇದೇ ಟೈಪ್ ಡಿಸೈನ್ಸ್ಗಳು ಬರ್ತಾವೆ. ಮತ್ತು ಇದು ಡಿಸೈನ್ ನೋಡ್ಕೊಂಡು ಸರ್ ಇಷ್ಟು ಪ್ಲೇನ್ ವೈಟ್ರ್ ನಡೆಯಂಗಿಲ್ಲ ಅಂತ ಅನ್ಕೋಬೇಡ್ರಿ. ದಿಸ್ ಇಸ್ ಹೌ ಯು ಪೀಪಲ್ ವಿಲ್ ಬಿ ಲರ್ನಿಂಗ್. ನಾ ಮಾಡಂಗಿಲ್ಲ, ಯು ಪೀಪಲ್ ವಿಲ್ ಬಿ ಲರ್ನಿಂಗ್ ಹೌ ಟು ಪುಟ್ ದೀಸ್ ಕೈಂಡ್ ಆಫ್ ಡಿಸೈನ್ಸ್ ಟು ಯುವರ್ ವೆಬ್ ಪೇಜಸ್. ಓಕೆ, ಸೊ ಅದಕ್ಕೆ ಬೇಸಿಕ್ ಆರ್ ದೀಸ್ ಟ್ಯಾಗ್ಸ್. ಇಷ್ಟು ಬೇಸಿಕ್ ರೆಡಿ ಮಾಡ್ಕೋಬೇಕು. ಆಮೇಲೆ ನಾವು ಏನು ಮಾಡ್ತೀವಿ, ಈ ಮೆನು ಆಪ್ಷನ್ಸು ಸೈಡಿಗೆಲ್ಲ ಹಿಂಗೆ ಇಮೇಜಸ್ ಹಾಕೋದು ಅವೆಲ್ಲ, those things we will learn in something called as templates, that I'll be teaching you on the next class. That is next class ಅನ್ನೋಕ್ಕಿಂತ not next class, I will be teaching you people once I finish with the MySQL ಮುಗಿದ್ಮೇಲೆ we will be creating templates like this. But ಅಲ್ಲಿ ತನ you people will be designing these forms, and then we will be deploying it in the templates in this case. ಸೊ ಇಷ್ಟೇ ಸಿಂಪಲ್ ಅದ ರೀ, ಮತ್ತೇನೂ ಇಲ್ಲ. ನಿಮ್ಮ ಟ್ಯಾಗ್ಗಳನ್ನು ಯೂಸ್ ಮಾಡಿರಿ. ಆ ಬೂಟ್ ಸ್ಟ್ರ್ಯಾಪ್ ಅಂತ ನಾವು ಲಿಂಕ್ಸ್ಗಳು ಕಾಪಿ ಪೇಸ್ಟ್ ಮಾಡ್ತೀವಿ, ಆ್ಯಂಡ್ ಅದು ಫಾರ್ಮ್ ಟ್ಯಾಗಿಗೆ ಟೇಬಲ್ ಟ್ಯಾಗ್ನಾಗ ಹಾಕಿ ವಿಡ್ತ್ ಸೆಟ್ ಮಾಡ್ಕೊಂಬಿಟ್ರಿ ಅಂತಂದ್ರೆ ಯುವರ್ ಫಾರ್ಮ್ ಡಿಸೈನ್ಸ್ ಆರ್ ರೆಡಿ ಇನ್ ದಿಸ್ ಕೇಸ್. a simple form designs which we can use in this. So that's it for today's class. So we have finished with all the different types of user interface tags and how to use a simple bootstrap to make the text box bit better compared to the basic text box in this. ಆ ಬೇಸಿಕ್ ಡಿಸೈನ್ಗಿಂತ ಸ್ವಲ್ಪ ಇಂಪ್ರೂವೈಸ್ಡ್ ಡಿಸೈನ್ ಹೆಂಗೆ ಮಾಡಬೇಕು ಅಂಥೇಳಿ we have seen it in the today's class. Any doubts you have, you can ask.